السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين رضي الله ما بعد. ಸರ್ವಾದರಣ್ಯರಾದ ಗುರು ಹಿರಿಯರೇ, ಮಾನ್ಯ ತೀರ್ಪುಗಾರರೇ, ಪ್ರೀತಿಯ ಸಹಪಾಠಿ ಮಿತ್ರರೇ, ತುಂಬಿ ತೊನೆದಾಡುತ್ತಿರುವಂತಹ ಖರ್ಜೂರ ದ್ರಾಕ್ಷಿ ಹೂಬಲಿಗಳ ಶೀತಲ ಛಾಯೆಯಲ್ಲಿ ನಳಿನಳಿಸುವ ಮದೀನಾ ಮುನವ್ವರದಲ್ಲಿ ಅಂತ್ಯವಿಶ್ರಾಂತಿ ಹೊಂದುತ್ತಿರುವಂತಹ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಕೃತಿಯಿಂದ ಪುಲಕಿತಗೊಂಡಿರುವಂತಹ ಈ ಧನ್ಯ ಮುಹೂರ್ತದಲ್ಲಿ ನಮ್ಮೆಲ್ಲರ ಪ್ರೀತಿಯ ನಾಯಕ ಮತ್ತು ಅಹ್ಲು ಸುನ್ನ ಅಜೆಂಬ ವಿಷಯದಲ್ಲಿ ಒಂದೆರಡು ಮಾತನಾಡಲು ನಾನು ಬಯಸುತ್ತೇನೆ. ಅದಕ್ಕೆ ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಓ ಪ್ರೀತಿಯ ಸಹೋದರರೇ, ಸತ್ಯ, ಶಾಂತಿ, ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ನೇತಾರರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೊಲೆ, ಅಕ್ರಮ, ಅನ್ಯಾಯ, ಅತ್ಯಾಚಾರ, ಅನಾಚಾರದಲ್ಲಿ ಮುಳುಗಿದ 6ನೇ ಶತಮಾನದ ಜನರಿಗೆ ಮಾನವೀಯತೆ ಸುಷ್ಮ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗು ಹೆಣ್ಣಾದರೆ ಅದಕ್ಕೆ ಜೀವಂತವಾಗಿ ಹುಲ್ಲುತ್ತಿದ್ದ, ತಲೆಗೆ ಬಂಡ ಕಲ್ಲುಗಳನ್ನು ಹಾಕುತ್ತಿದ್ದ ಸ್ವತಃ ತಂದೆ, ತನ್ನ ಕರಳು ಕೊಡಿಯನ್ನು ಭೀಕರವಾಗಿ ಕೊಲ್ಲುತ್ತಿದ್ದ ಒಂದು ಭಯಾನಕ ಯುಗದಲ್ಲಿ ಆಗಿದೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ತಮ್ಮ ಕರಳು ಕುಡಿಯನ್ನು ನೀವು ಕೊಲ್ಲಬೇಡಿರಿ, ತಮ್ಮ ಕರಳು ಕುಡಿಯನ್ನು ನೀವು ಕೊಲ್ಲಬೇಡಿರಿ. ಫಮನ್ ಯಖ್ತುಲ್ ಮುಅ್ಮಿನ ಮುತಅಮ್ಮಿದನ್ ಫಜಜಾഉ ಜಹನ್ನಮ. ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮರಸ್ಕಾರದ ಅರಮನೆಗೆ ಸಹೋದರತೆಯ ಪಾಠವನ್ನು ಕಲಿಸಿಕೊಟ್ಟರು. ಅದು ಮಾತ್ರವಲ್ಲ, ಅದೆಷ್ಟು ಅನಾಥರ ಬಳಿ ಹೋಗಿ ಇಂದಿನಿಂದ ನಿನ್ನ ತಂದೆ ನಾನಾಗಿದ್ದೇನೆ ಎಂದು ಹೇಳಿದರು. ಅನಾಥರು ಸಂರಕ್ಷಿಸುವರು, ನಾಳೆ ಸ್ವರ್ಗದಲ್ಲಿ ನನ್ನ ಜೊತೆ ಎಂದು ಸಂತೋಷ ವಾರ್ತೆಯನ್ನು ಸಾರಿದರು. ಇರ್ಹಮು ಮನ್ ಫಿಲ್ ಅರ್ದಿ ಯರ್ಹಮುಕುಂ ಮನ್ ಫಿಸ್ ಸಮಾ. ಭೂಲೋಕವಾಸಿಗಳಿಗೆ ನೀವು ಕರುಣೆ ತೋರಿರಿ, ಆಕಾಶ ಲೋಕದ ಅಧಿಪತಿ ಅಲ್ಲಾಹ್ ನಿಮ್ಮಲ್ಲಿ ಕರುಣೆ ತೋರುತ್ತಾನೆ. ನಮ್ಮೆಲ್ಲರ ಜಗದ್ಗುರು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾನೆ, ಅಕ್ರಿಮ್ ಜಾರಕ ವಲೌ ಕಾನ ಕಾಫಿರ. ನಿಮ್ಮ ನೆರೆಯವರು ಮುಸ್ಲಿಮನಾಗಲಿ, ಹಿಂದೂ ಆಗಲಿ, ಕ್ರೈಸ್ತನಾಗಲಿ, ಯಾರೇ ಆಗಲಿ ಅವರನ್ನು ಗೌರವಿಸಬೇಕು. ಅವರೊಂದಿಗೆ ಶಾಂತಿಯನ್ನು, ಸಮಾಧಾನವನ್ನು, ಸಹೋದರತೆಯನ್ನು ಕಾಪಾಡಬೇಕೆಂದು ಈ ಲೋಕಕ್ಕೆ ಶಾಂತಿಯ ಮಂತ್ರವನ್ನು ಕ್ರಾಂತಿಯಾಗಿದ್ದಂತಹ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮಲ್ಲಿ ಕಲಿಸಿಕೊಟ್ಟರು. ಅದು ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ನಾರಾಯಣ ಗುರುಸ್ವಾಮಿ ಅವರು ಹೇಳುತ್ತಾರೆ, ಗುರು ಸಾಂಗೃತಿ ಪೂರ್ಣ ದೇವಮೋ, ಐವಿಧ್ಯಾಗೃತಿ ಪೂರ್ಣ ಧರ್ಮಮೋ, ಈಶ್ವರನ ಪವಿತ್ರ ಬುದ್ರಮೋ, ಕರುಣಾವ ಮುತ್ತುನಬಿ ರಕ್ತಮೋ. ಮುತ್ತುನಬಿ ಅವರು ನಮ್ಮ ನಿಮ್ಮಂತಹ ಸಾಧಾರಣ ಮನುಷ್ಯರಲ್ಲ, ಕೊಲಗು ಮನಸ್ಸಿನಿಂದ ಏನೇನು ಹೇಳಿದಂತಹ ಸಾಧಾರಣ ವ್ಯಕ್ತಿ ಅಲ್ಲ. ಅವರು ಯಾರು ಗೊತ್ತೇ? ಕರುಣೆ ಮಹಾನ್ ಸಾಗರವಾಗಿದ್ದಾರೆ ಎಂದು ನಾರಾಯಣ ಗುರುಸ್ವಾಮಿ ಅವರು ಹೇಳುತ್ತಾರೆ. ಅತಿ ದೊಡ್ಡ ಕುಟುಂಬದ ನೇತಾರ ಯಾರೆಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಿಕಿರುವುದು ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅತಿ ದೊಡ್ಡ ಚಿಂತಕ, ಅತಿ ದೊಡ್ಡ ವಿಜ್ಞಾನಿ, ಅತಿ ದೊಡ್ಡ ಸೇನಾಧಿಪತಿ ಯಾರೆಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಿಕಿರುವುದು ಅದು ನಮ್ಮೆಲ್ಲರ ಜಗದ್ಗುರು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಮೈಕಲ್ ಅಕ್ಸರ್ ಅವರು ಹೇಳುತ್ತಾರೆ, ಕಮೋಸ್ಟ್ ಆನ್ ಇಂಪಾರ್ಟೆಂಟ್ ಪೀಪಲ್ಸ್ ಎಂಬ 100 ಪ್ರವಾಹ ವ್ಯಕ್ತಿಗಳ ಪಠ್ಯದ ಪುಸ್ತಕದಲ್ಲಿ ಹೇಳುತ್ತಾರೆ. ಅದರಲ್ಲಿ ಗಾಂಧೀಜಿ ಅವರಿದ್ದಾರೆ, ಸ್ವಾಮಿ ವಿವೇಕಾನಂದ ಅವರಿದ್ದಾರೆ. ಮೈಕಲ್ ಅಕ್ಸರ್ ಅವರು ಹೇಳುತ್ತಾರೆ, ಮೈ ಚಾಯ್ಸ್ ಆಫ್ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫುಲ್ ದ ವರ್ಲ್ಡ್ ಯುವರ್ ಫುಲ್ ಪರ್ಸನ್ ಇಸ್. ನಾನು ಹಲವಾರು ನಾಯಕರನ್ನು ಕಂಡೆ, ಅದರಲ್ಲಿ ಜಾತ್ಯತೀತವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಶಸ್ಸುಗೊಳಿಸಿದ ನಾಯಕರಲ್ಲಿ ನಾನು ಕಂಡ ನಾಯಕ ಅದು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ನಮಗೆಲ್ಲ ಅರ್ಥದಲ್ಲೂ ಅನುಕರಣೆ ಮಾಡಲು ಒಬ್ಬ ನೇತಾರಿದ್ದರೆ ಅದು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ನಮಗೆ ಅಹ್ಲು ಸುನ್ನ ಎಂಬ ವಿಷಯದಲ್ಲಿ ಹೇಳುವುದಾದರೆ ಪ್ರತ್ಯೇಕವಾಗಿ ಅಯ್ಯಾಮುಲ್ ಜಾಹಿಲಿಯಾ, ಕೊಡಲೆನ್ನೇನು ಬಾಕಿ ಉಳಿದಿಲ್ಲ ಎನ್ನಷ್ಟು ಮಟ್ಟಿಗೆ ಅದು ಪತನಗೊಂಡಿದ್ದ ಅಯ್ಯಾಮುಲ್ ಜಾಹಿಲಿಯಾ ಅಥವಾ ದ ಡಾರ್ಕ್ ಏಜ್ ಎಂದೇ ಚರಿತ್ರ ಪುಟಗಳಲ್ಲಿ ಅಶ್ಲೇಷಿಸಲ್ಪಟ್ಟ ಕಾಲದಲ್ಲಿ ಆಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಮನ. ಮಾನವೀಯತೆಯ ಪ್ರಾಥಮಿಕ ಶಿಕ್ಷಣವಿಲ್ಲದೆ ಮಕ್ಕಾ ಸಮೂಹವನ್ನು ಜಗತ್ತಿನ ಅತಿ ಉನ್ನತ ಮಾದರಿ ಯೋಗ ಸಮೂಹವನ್ನಾಗಿ ಮಾರ್ಪಡಿಸುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಬೋಧನೆ ಪ್ರಸಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಇದು ಇಲಾ ಸಬೀ ರಬ್ಬಿಕ ಬಿಲ್ ಹಿಕ್ಮತಿ ವಲ್ ಮೌಹಿದತಿಲ್ ಹಸನ, ಅಂದರೆ ಉತ್ತಮ ಉಪದೇಶಗಳೊಂದಿಗೆ ತಂತ್ರಪೂರ್ವಕವಾಗಿ ಅಲ್ಲಾಹನ ಮಾರ್ಗಕ್ಕೆ ಜನರನ್ನು ಕರೆಯಿರೆಂದು ಅಲ್ಲಾಹನ ವಿಶುದ್ಧ ಕುರ್ಆನ್ ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿನ ಪ್ರಬೋಧನೆ ಸಮಾಧಾನ ಪೂರ್ವಕವಾಗಿತ್ತು, ಬಲವಂತವಾಗಿ ಯಾರನ್ನು ಇಸ್ಲಾಂ ಕರೆಯಲಿಲ್ಲ. ಒಮ್ಮೆ ಹಜರತ್ ಉಮರ್ ಅವರು 10 ವರ್ಷದ ಸೇವಕನಾಗಿದ್ದ ಸಮಯದಲ್ಲಿ ಓರ್ವ ಕ್ರೈಸ್ತವನೊಂದಿಗೆ ಇಸ್ಲಾಂ ದಿನ ಆಚರಿಸಲು ಒಮ್ಮೆ ಕೂಡ ಖಲೀಫಾ ಉಮರ್ ಅವರು ಆದೇಶ ನೀಡಿಲ್ಲ ಎಂಬುದು ಗಮನಾರ್ಹ ಇಸ್ಲಾಮಿನ
ಸೌಂದರ್ಯತೆ ಮಾನವದ ಸಂದೇಶವನ್ನು ಲೋಕದಲ್ಲಿ ಸಾರಿದಾಗ ಇಡೀ ಇಸ್ಲಾಮಿಗೆ ತಂಡೋಪತಂಡವಾಗಿ ಜನರು ಆಗಮಿಸತೊಡಗಿದರು. ನಮಗೆ ಈ ಧರ್ಮದ ಚೌಕಟ್ಟಿನಲ್ಲಿ ನಿಂತು ಸಾವರಿಸಾಗುವ ಸಜ್ಜರಲ್ಲಿ ಅಲ್ಲಾಹು ಅನುಗ್ರಹಿಸಲಿ ಆಮೇಲೆ ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಿಗೆ ಚುಕ್ಕವಾದ ಇರೋಮನ್ನು ನೀಡುತ್ತಾ ವಾಹೃದ ಅವಾನಾನಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ನನ್ನೇ